ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಈ ಒಂದು ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರಶ್ಮಿ ವಿಜಯ. ಇವತ್ತು ನಾನು ಒಂದು ಫಸ್ಟ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ವ್ಲಾಗ್. ಸೊ ಇವತ್ತು ನಾನು ಏನೇನೆಲ್ಲ ಮಾಡ್ತೀವಿ, ರೀಲ್ಸ್ ಮಾಡೋದಕ್ಕೆ ಹೇಗೆ ನಾವು ಪ್ರಿಪೇರ್ ಆಗ್ತೀವಿ, ಮತ್ತೆ ಎಲ್ಲ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನಿಮಗೆ ಫಸ್ಟ್ ನನ್ನ ಪರಿಚಯ ಮಾಡ್ಕೊಡ್ತೀನಿ. ನನ್ನ ಹೆಸರು ರಶ್ಮಿ ವಿಜಯ. ಕೆಲವೊಬ್ಬರಿಗೆ ನನ್ನ ಹೆಸರು ಗೊತ್ತಿದೆ, ಕೆಲವೊಬ್ಬರಿಗೆ ಗೊತ್ತಿಲ್ಲ. ನಾನು ಯೂಶಲಿ ನನ್ನ ಹೆಸರನ್ನ ನಾನು ಎಲ್ಲ ನನ್ನ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಹೇಳಿರ್ತೀನಿ. ನನ್ನ ಯೂಟ್ಯೂಬ್ ಚಾನೆಲ್ ಫಸ್ಟ್ ಬಂದು ನಮ್ ರೀಲ್ಸ್ ಅಂತ. ಅದರಲ್ಲಿ ನಾನು ಭಗವಂತ ಕೃಷ್ಣ ಪರಮಾತ್ಮನ ಮೋಟಿವೇಶನ್ಗಳನ್ನ, ಭಗವದ್ಗೀತೆ ವಿಚಾರಗಳನ್ನ ಹೇಳ್ತೀನಿ. ಇನ್ನ ಎರಡನೇದು ಬಂದು ಪ್ರಪಂಚವಾಣಿ ಯೂಟ್ಯೂಬ್ ಚಾನೆಲ್ ಅಂತ. ಅದರಲ್ಲಿ ಭಗವಾನ್ ಬುದ್ಧ ಅವ್ರದ್ದು ಕೆಲವೊಂದಿಷ್ಟು ಸಂದೇಶಗಳು, ಮತ್ತೆ ಜನಗಳಿಗೆ ಡೈಲಿ ಹೇಗೆ ಕಷ್ಟಗಳನ್ನ ಅನುಭವಿಸ್ತಿರ್ತಾರೆ, ಅದಕ್ಕೆ ಬೇಕಾದಂತಹ ಸೊಲ್ಯೂಷನ್ಗಳು, ಪ್ರತಿನಿತ್ಯ ನಾವು ಎದುರಿಸುವಂತಹ ಸವಾಲುಗಳಿಗೆ ಹೇಗೆ ನಾವು ಸಿದ್ಧವಾಗಿರ್ಬೇಕು ಅನ್ನುವಂತಹ ಮೋಟಿವೇಶನ್ ಅನ್ನ ನಾನು ಕೊಡ್ತೀನಿ. ಸೊ ಹೀಗೆ ನನ್ಗೆ ಈ ರೀತಿ ಒಂದು ಯೂಟ್ಯೂಬ್ ಚಾನೆಲ್ ಇಂದ, ಅಂದ್ರೆ ಪ್ರಪಂಚವಾಣಿ ಮತ್ತೆ ನಮ್ ರೀಲ್ಸ್ ಅನ್ನುವಂತಹ ಒಂದು ಯೂಟ್ಯೂಬ್ ಚಾನೆಲ್ ಇಂದ ನನಗೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಕೆಲವು 1 ಲಕ್ಷ ಸಬ್ಸ್ಕ್ರೈಬರ್ಸ್ ನಾನು ಹೊಂದಿದ್ದೀನಿ. ಸೊ ಅದೆಲ್ಲ ನನಗೆ ಸಿಕ್ಕಿರುವಂತಹ ಪ್ರೀತಿ, ಬಹುಮಾನ ಅಂತ ಹೇಳ್ಬಹುದು. ಸೊ ಹೀಗೆ ಈ ತರ ನಾವು ಹೊಸದಾಗಿ ಇನ್ನು ಬೇರೆ ತರ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ಬೇಕು ಅಂತ ಹೇಳಿ ಈ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ನಾವು ಶುರು ಮಾಡಿದೀವಿ. ಸೊ ಇದಕ್ಕೂ ಕೂಡ ಹಾಗೇನೆ ನಿಮ್ಮ ಪ್ರೀತಿ ಮತ್ತೆ ಸಹಕಾರ ಇರ್ಲಿ ಅಂತ ನಾನು ನಿಮ್ಗೆ ಕೇಳ್ಕೊತಾ ಇದ್ದೀನಿ. ಇದು ನಮ್ಮ ಫಸ್ಟ್ ವ್ಲಾಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾನು ಇದುವರೆಗೂ ಎಲ್ಲೂ ಕೂಡ ನನ್ನ ಫೇಸ್ ನ ರಿವೀಲ್ ಮಾಡಿರ್ಲಿಲ್ಲ. ಯೂಶಲಿ ರೀಲ್ಸ್ ಗಳಲ್ಲಿ ನೋಡಿರ್ತೀರ, ಬಟ್ ನಾನು ಡೈರೆಕ್ಟ್ ಆಗಿ ಲೈವ್ ಆಗಿ ಹೇಗೆ ನಾವು ನಮ್ದು ಶೂಟಿಂಗ್ ಪ್ರಿಪರೇಷನ್ಸ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನ ನಾನು ತೋರಿಸ್ಕೊಂಡಿರ್ಲಿಲ್ಲ. ಈಗ ಮೊದಲನೇ ಬಾರಿ ಈ ಒಂದು ವ್ಲಾಗ್ ಮೂಲಕ ಬರ್ತಾ ಇದ್ದೀನಿ. ನಿಮ್ಮ ಪ್ರೀತಿ ಸಹಕಾರ ಹೇಗೆ ನಮ್ ರೀಲ್ಸ್ ಮತ್ತೆ ಪ್ರಪಂಚವಾಣಿ ಯೂಟ್ಯೂಬ್ಗೆ ಕೊಟ್ಟಿದ್ದೀರೋ ಅದೇ ರೀತಿ ಕೊಡಿ ಅಂತ ನಾನು ಕೇಳ್ಕೊತೀನಿ. ನಾವು ಡೈಲಿ ವರ್ಕ್ ಮಾಡುವಂತಹ ಪ್ಲೇಸ್ ಇದು. ಅಂದ್ರೆ ನಾವು ರೀಲ್ಸ್ ಎಲ್ಲ ಶೂಟ್ ಮಾಡೋದು, ಅದನ್ನ ಎಡಿಟಿಂಗ್ ಮಾಡೋದು ಎಲ್ಲಾನು ಕೂಡ ನಾನು ಇಲ್ಲೇ ಕುತ್ಕೊಂಡು ಮಾಡೋದು. ಸೊ ನನ್ನ ಭಗವಂತ ಕೃಷ್ಣ ಪರಮಾತ್ಮ ಸದಾ ಕಾಲ ನನ್ನನ್ನ ನೋಡ್ಬೇಕು ಅಂತ ಹೇಳಿ ಅವನದು ಫೋಟೋನ ನಾನು ಯಾವಾಗ್ಲೂ ಹಾಕೊಂಡಿರ್ತೀನಿ. ಯಾಕೆ ನಂಗೆ ಅಷ್ಟು ಇಷ್ಟ ಕೃಷ್ಣ ಪರಮಾತ್ಮ ಅಂದ್ರೆ. ಅದೆಲ್ಲ ನಿಮ್ಗೂ ಕೂಡ ಗೊತ್ತಿದೆ. ಸೊ ಹೀಗೆ ಇವತ್ತು ಆಕ್ಚುಲಿ ನಾವು ರೀಲ್ಸ್ ಶೂಟ್ ಮಾಡ್ಬೇಕು ಅಂತ ರೆಡಿ ಆಗ್ತಾ ಇದ್ದೆ. ರಿಶ್ಗೂ ಕೂಡ ನಾನು, ಅಂದ್ರೆ ರಿಶ್ ಫೋನ್ ಮಾಡಿ ನನಗೆ ಹೇಳಿದ್ರು ಇವತ್ತು ರೀಲ್ಸ್ ಶೂಟ್ ಮಾಡ್ಕೊಬೇಕು ಅಂತ. ಸೊ ಹಾಗಾಗಿ ಎಲ್ಲ ಹೇಗೆ ಪ್ರಿಪೇರ್ ಮಾಡುದು ಅಂತ ಹೇಳಿ ನಿಮ್ಗೆ ತೋರ್ಸೋಣ ಅಂತ ಒಂದು ಚಿಕ್ಕ ರೀಲ್ ಮಾಡ್ತಾ ಇದ್ದೀನಿ. ಹಾಗೆ ಈಗ ರಿಶ್ಗೆ ನಾನು ವ್ಲಾಗ್ ಮಾಡ್ತಿರೋ ವಿಷಯ ಗೊತ್ತಿಲ್ಲ, ಇದು ಸರ್ಪ್ರೈಸ್ ಅವನಿಗೆ. ಯಾಕಂದ್ರೆ ನಾನು ವ್ಲಾಗ್ ನ ಶುರು ಮಾಡ್ತಿದ್ದೀನಿ ಅಂತ ನಾನು ಇನ್ನೂ ಹೇಳಿಲ್ಲ, ಈಗ ಹೇಳೋದು ಇಲ್ಲ. ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಇದಕ್ಕೆ ಅನ್ನೋದನ್ನ ನಿಮ್ಗೆ ಕ್ಯೂರಿಯಾಸಿಟಿ ಮೂಡಿಸ್ಬೇಕು, ಹೇಗೆ ಅವನು ಇದನ್ನ ತಗೊಳ್ತಾನೆ ಅನ್ನೋ ನಿಮ್ಗೆ ಲೈವ್ ಆಗಿ ತೋರಿಸ್ಬೇಕು ಅಂತ ಹೇಳಿ ನಾನು ಇದನ್ನ ಶುರು ಮಾಡಿ. ಈಗ ರಿಶ್ಗೆ ಈ ವಿಷಯ ಏನು ಗೊತ್ತಿಲ್ಲ. ಸೊ ಅವ್ನು ಬಂದಾಗ ಹೇಗೆ ಸರ್ಪ್ರೈಸ್ ಆಗ್ತಾನೆ ಅನ್ನೋದನ್ನ ನೀವೇ ಕ್ಯೂರಿಯಾಸಿಟಿ ಇಟ್ಕೊಂಡು ಕಾಯ್ತಾ ಇರಿ, ನೋಡಿ. ಹಾಗೆ ಇನ್ನೊಂದು ವಿಚಾರ ಹೇಳ್ಬೇಕು ನಿಮ್ಗೆ. ಈ ಒಂದು ಎಂಟರ್ಟೈನ್ಮೆಂಟ್ ಚಾನೆಲ್ ನ ನಾವು ಶುರು ಮಾಡಿರುವಂತಹ ಉದ್ದೇಶ ರೀಲ್ಸ್ ಮಾಡೋದು, ಮತ್ತೆ ಅದರಲ್ಲಿ ನಮ್ಮ ಶಾರ್ಟ್ ಮೂವೀಸ್, ಅಂದ್ರೆ ನಾವು ಶಾರ್ಟ್ ಮೂವೀಸ್ ನ ಕ್ರಿಯೇಟ್ ಮಾಡ್ಬೇಕು, ಅದ್ರಲ್ಲಿ ನಮ್ದೇ ಆದಂತಹ ಒಂದು ಪ್ರೊಡಕ್ಷನ್ ಅಲ್ಲಿ ನಾವು ಶುರು ಮಾಡ್ಬೇಕು ಅಂತ ಹೇಳಿ ಶುರು ಮಾಡಿರುವಂತಹ ಚಾನೆಲ್ ಇದು. ಇದರಲ್ಲಿ ನಾವು ಫಸ್ಟ್ ದಾಗಿ ಈಗ ಗೋಮೂತ್ರ ಅನ್ನುವಂತಹ ಶಾರ್ಟ್ ಮೂವಿನ ನಾವು ಕಷ್ಟಪಟ್ಟು ಮಾಡಿದೀವಿ ವೀಕ್ಷಕರೇ. ಅಂದ್ರೆ ನಾವು ಅಂದ್ರೆ ಎಷ್ಟು ನಾವೇ ಪ್ರೊಡಕ್ಷನ್ ಮಾಡಿರುವಂತದ್ದು, ನಾವೇ ಪ್ರೊಡ್ಯೂಸ್ ಮಾಡಿರುವಂತದ್ದು, ತುಂಬಾ ಕಷ್ಟಪಟ್ಟು ಅದಕ್ಕೆ ನಾವು ಏನೇನೋ ಕಷ್ಟಪಟ್ಟು ದುಡ್ಡನ್ನ ಹೊಂದಿಸಿದೀವಿ. ನಮ್ಮ ಯೂಟ್ಯೂಬ್ ಚಾನೆಲ್, ನಮ್ ರೀಲ್ಸ್ ಮತ್ತೆ ಪ್ರಪಂಚವಾಣಿಯಿಂದ ಬಂದಂತಹ ಒಂದು ಪೇಮೆಂಟ್ ಏನಿದೆ ಅದನ್ನ ನಾವು ನಮ್ಮ ಮೂವಿಗೋಸ್ಕರನೇ ಮೀಸಲಾಗಿಟ್ಟು ಅದಕ್ಕೆ ತುಂಬಾ ಕಷ್ಟಪಟ್ಟು ನಾನು ಮತ್ತೆ ರಿಷ್ ಇಬ್ರು ಸೇರಿ ಹಾರ್ಡ್ ವರ್ಕ್ ಮಾಡಿ ಆ ಸಿನಿಮಾನ ನಾವು ಈಗ ಮಾಡಿದೀವಿ. ಇನ್ನೇನದು ರಿಲೀಸ್ಗೆ ಬರ್ತಾ ಇದೆ. ಅದನ್ನ ಒಂದು 3 ಸೀರೀಸ್ ತರ ನಾವು ಮಾಡ್ಬೇಕಂತ ಅನ್ಕೊಂಡು ಪ್ಲಾನ್ ಮಾಡಿ ಇದರಲ್ಲೇ ಹಾಕೋಣ ಅಂತ ಹೇಳಿ ನಾವು ಅನ್ಕೊಂಡಿದೀವಿ. ಸೊ ಅದಕ್ಕೆ ನಿಮ್ಮ ಪ್ರೀತಿ ಸಹಕಾರ ಬೆಂಬಲ ಬೇಕು. ಗೋಮೂತ್ರ ಅಂತ ಹೇಳಿ ಇನ್ನೇನು ಕೆಲವೇ ದಿನದಲ್ಲಿ ನಾವು ಅದನ್ನ ರಿವೀಲ್ ಮಾಡ್ತೀವಿ, ಬಿಡ್ತೀವಿ. ಅದ್ರ ಪೋಸ್ಟರ್ಸ್ ಎಲ್ಲ ನಾನು ನಿಮಗೆ ಇದರಲ್ಲೇ ತೋರಿಸ್ಕೊಡ್ತೀನಿ. ಇನ್ನು ಹಲವಾರು ವ್ಲಾಗ್ ಗಳ ಮೂಲಕ ನಾನು ನಿಮ್ಗೆ ಮತ್ತೆ ಕನೆಕ್ಟ್ ಆಗ್ತೀನಿ. ಯಾಕಂದ್ರೆ ನಿಮ್ಮ ಪ್ರೀತಿ ಬಾಂಧವ್ಯ ಸದಾ ಹೀಗೆ ಇರಬೇಕು ಅನ್ನುವಂತಹ ಇಚ್ಛೆಗೆ ನಾವೊಂದು ವ್ಲಾಗ್ ಮೂಲಕ ನಮ್ಮ ಒಂದು ಕ್ರಿಯೇಟಿವಿಟಿ ಏನೇನಿದೆ, ನಾವು ಯಾವ ರೀತಿ ಬೆಳೆದ್ ಬಂದ್ವಿ ಅದನ್ನೆಲ್ಲ ನಿಮ್ಗೆ ತೋರಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಚಾನೆಲ್ ನ ಮಾಡಿರೋದು. ಹಾಗೆ ಇದರಲ್ಲಿ ನಾವು ರಿಲೀಸ್ ಮಾಡ್ತಿರುವಂತಹ ಪ್ರತಿಯೊಂದು ವೆಬ್ ಸೀರೀಸ್ ತರ ಮಾಡೋಣ ಅಂತ ಅನ್ಕೊಂಡಿದೀವಿ. ಮತ್ತೆ ಶಾರ್ಟ್ ಮೂವೀಸು ಮತ್ತೆ ರೀಲ್ಸ್ ಗಳು ಎಲ್ಲವನ್ನು ಮಾಡ್ತೀವಿ. ಸೊ ಅದಕ್ಕೆಲ್ಲ ನಿಮ್ಮ ಪ್ರೀತಿ ಸಹಕಾರ ನನಗೆ ಬೇಕು ವೀಕ್ಷಕರೇ. ಹಾಗೆ ಈಗ ನಾವು
ರೀಲ್ಸ್ ಮಾಡೋದಕ್ಕೆ ಮುಂಚೆ ಹೇಗೆಲ್ಲ ಪ್ರಿಪೇರ್ ಆಗ್ತೀವಿ ಅನ್ನುವಂಥದ್ದನ್ನ ತೋರಿಸ್ತೀನಿ ಅಂತ ಹೇಳ್ದೆ. ಈಗ ರಿಷ್ಗೆ ಈ ವಿಷಯ ಗೊತ್ತಿಲ್ಲ. ಬಂದ ತಕ್ಷಣ ನಾನು ಅದನ್ನ ಅವನಿಗೇನೋ ರಿವೀಲ್ ಮಾಡಲ್ಲ. ನಾನು ವ್ಲಾಗ್ ಮಾಡ್ತಾ ಇದ್ದೀನಿ, ಕ್ಯಾಮ್ರಾ ಇಟ್ಟಿದ್ದೀನಿ, ನಿಂಗೆ ಶೂಟ್ ಮಾಡ್ತಿದ್ದೀನಿ ಅನ್ನೋದು ಏನೂ ಕೂಡ ನಾನು ತೋರಿಸಲ್ಲ. ಬಟ್ ಅವನಿಗೆ ಸರ್ಪ್ರೈಸ್ ಆಗಿ ಇದನ್ನ ಹೇಳ್ತೀನಿ. ಬಟ್ ಹೇಳೋಕ್ ಮುಂಚೆ ಅವ್ನ ರಿಯಾಕ್ಷನ್ ಏನಿರುತ್ತೆ ಅಂತ ನಾನು ಕೂಡ ತಿಳ್ಕೊಳ್ಳೋಕೆ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ನೀವು ಕೂಡ ಹಾಗೆ ಕಾಯ್ತಾ ಇರಿ, ಇನ್ನೇನು ರಿವೀಲ್ ಮಾಡ್ತೀನಿ. ಓಕೆ, ಈಗ ರಿಷ್ಗೆ ಕಾಲ್ ಮಾಡಬೇಕು. ಯಾಕಂದ್ರೆ ಅವ್ನು ಬರ್ತಾ ಇದ್ದೀನಿ ಅಂತ ಹೇಳ್ದ. ಸೊ ಈಗ ಕಾಲ್ ಮಾಡೋಣ, ಎಲ್ಲಿದ್ದಾನೆ ಅಂತ ಕೇಳ್ತೀನಿ. ಓಕೆ ಫ್ರೆಂಡ್ಸ್, ನಾನು ರಿಷ್ಗೆ ಇವಾಗ ಕಾಲ್ ಮಾಡಿದ್ದೆ, ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ಬರ್ತಿದ್ದಾರೆ, ಸರ್ಪ್ರೈಸ್ ಇದು. ಬನ್ನಿ ನೋಡೋಣ ಅವ್ರು ಹೇಗೆ ಬರ್ತಾರೆ, ಹೇಗೆಲ್ಲ ತೋರಿಸ್ತೀನಿ ನಾನು ನಿಮಗೆ. ಬನ್ನಿ. ಸೊ ರಿಷ್ ಇದೇ ರೋಡಲ್ಲೇ ಬರೋದು. ಇವಾಗ ಕಾರ್ ಇಲ್ಲೇ ಪಾರ್ಕ್ ಮಾಡೋದು. ಯೂಶ್ವಲಿ ಅವ್ನು ಇಲ್ಲೇ ಕಾರ್ ಪಾರ್ಕ್ ಮಾಡ್ತಾನೆ. ಸೊ ನಿಮಗೆ ತೋರಿಸ್ತೀನಿ, ನಾನು ಅವ್ನು ಬರೋದನ್ನ ತೋರಿಸ್ತೀನಿ. ಅವನಿಗೆ ಕ್ಯಾಮ್ರಾ ಕಾಣಿಸ್ಬಾರ್ದು. ಸೊ ಕ್ಯಾಮ್ರಾನ ಎಲ್ಲಾದರೂ ಅವನಿಗೆ ಗೊತ್ತಿಲ್ಲದೆ ಇರೋ ರೀತಿ ಇಟ್ಬಿಟ್ಟು ಅವ್ನ ಕಾರ್ ಬಂದ ಮೇಲೆ ನಿಮಗೆ ತೋರಿಸ್ತೀನಿ. ವೆಯ್ಟ್. ಸೊ ಫ್ರೆಂಡ್ಸ್, ರಿಷ್ಗೆ ಕಾಲ್ ಮಾಡಿದ್ದೆ, ಇಲ್ಲೇ ಬರ್ತಾನೆ. ಬನ್ನಿ, ಅವನಿಗೆ ಸರ್ಪ್ರೈಸ್ ಇದು. ಸೊ ವೆಯ್ಟ್ ಮಾಡೋಣ. ಪ್ರಾಕ್ಟೀಸ್ ಮಾಡೋದಿದೆ. ಅದೇ ರೀಲ್ಸ್ ಕಾನ್ಸೆಪ್ಟ್ ಅದನ್ನ ಕಳಿಸಿದ್ನಲ್ಲ. ಅದೇ ಒಂದು 5 ನಿಮಿಷ ಕಾನ್ಸೆಪ್ಟ್ ಪ್ರಾಕ್ಟೀಸ್ ಮಾಡ್ಕೊಂಡು ನೋಡಿದೆ. 5 ನಿಮಿಷ ಇಂಟರ್ವ್ಯೂ ಮಾಡ್ತೀಯ ಬಾ. ಇನ್ನೊಂದು ರೆಡಿ ಆಯ್ತಲ್ಲ, ನಾನು ರೆಡಿ. ಅದೇ ಒಂಚೂರು ಟಚಪ್ ಇದೆ, ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಅದನ್ನು ಪ್ರಾಕ್ಟೀಸ್ ಮಾಡಬೇಕು, ಮಾಡ್ಕೊಂಡು ಹೊರಡೋಣ. ಯಾಕೆ ಇಷ್ಟು ಲೈಟ್ ಯಾಕಾಯ್ತು? ಅವರು ಓಕೆ, ಎಲ್ಲಿ ಲೊಕೇಶನ್ ನೋಡ್ಕೊಂಡು ಬಂದ್ಯಾ? ಇಲ್ಲಿ ಮಾಡೋದಕ್ಕ ರೀಲ್ಸು ಅಲ್ಲೇ ಹೋಗೋದಾ? ರೆಡಿ ಅಲ್ಲ? ನಾನು ರೆಡಿ ಇದ್ದೀನಿ. ಸ್ವಲ್ಪ ಟಚಪ್ ಮಾಡೋದಿದೆ, ಹೋಗೋಣ? ಸರಿ, ಮಾಡ್ಕೊಂಡ ತಕ್ಷಣ ಹೊರಡೋಣ. ಬಾ ಬಂದಿಗೆ, ಪರವಾಗಿಲ್ಲ. ಒಂದು 5 ನಿಮಿಷ. ಆಮೇಲೆ ಲೇಟ್ ಆಗುತ್ತೆ ಅಲ್ಲಿ. ಮತ್ತೆ ಅವರು ಯಾರ್ಯಾರು ಬರ್ತಾರೆ ಹುಡುಗರೆಲ್ಲ. ಆ ಪ್ಲೇಸ್ ಅಲ್ಲಿ ಗೊತ್ತಲ್ಲ, ಅವ್ರು ಹೋಗಿದ್ವಲ್ಲ ಆ ಪ್ಲೇಸ್. ಇವಾಗ 5 ನಿಮಿಷ ಅಷ್ಟೇ, ಪ್ರಾಕ್ಟೀಸ್ ಮಾಡ್ಕೊಂಡು ಹೊರಡೋದಷ್ಟೇ. ಬಾ ಒಳಗೆ. ಬಾ, ಪರವಾಗಿಲ್ಲ. 5 ನಿಮಿಷ ಎಲ್ಲಿಗ? ಸರಿ, ನಾನು ಪ್ರಾಕ್ಟೀಸ್ ಮಾಡಬೇಕು. 1 ನಿಮಿಷ ಬರ್ತೀನಿ. ಟಚಪ್ ಇದೆ, ಮಾಡ್ಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ಇವನು ಕಾರ್ ಹತ್ರನೇ ಇರ್ತಾನೆ ಅಂದರೆ ಎಲ್ಲೋ ಕೂತಿದ್ದಾನೆ. ರೇಶ್ ಆಯಿತು, ಬಾ, ಟಚಪ್ ಆಯಿತು. ಹ್ಞೂ, ಹೊರಡೋಣ. 1 ನಿಮಿಷ ಇಲ್ಲೇ ನಿಂತ್ಕೋ. ಅದು ಸ್ಕ್ರಿಪ್ಟ್ದು ಒಂದು ಗೊತ್ತಾಗಲಿಲ್ಲ ನಂಗೆ. ಅದೇನೋ ಒಂದು ಡೈಲಾಗ್ ಅರ್ಥ ಆಗಿಲ್ಲ. ಅದೇ ನೋಡಿದ್ದು ಅದೇನು ಡೈಲಾಗ್? ಅದು ನಂದ ನಿಂದ? ಅದು ಇದು ನೆನ್ನೆ ಮಾಡಿರೋದಲ್ವಾ? ಯಾವುದು ಇದಾ? ಹಾಂ, ಇದೆಲ್ಲ ಮ್ಯೂಸಿಕಲ್ಲಿ, ಇದು ಡೈಲಾಗ್, ಬ್ಯಾಕ್ಗ್ರೌಂಡ್ ಡೈಲಾಗ್. ಓಕೆನಾ? ಹೌದಾ? ಓಕೆ. ಮತ್ತು ಬೇರೆ ಇವತ್ತು ಎಷ್ಟು ಕಾನ್ಸೆಪ್ಟ್ ಮಾಡ್ಕೊಂಬಿಡೋಣ ಹಂಗಾದ್ರೆ? 3 ಮಾಡ್ಕೊಂಬಿಡೋಣ. ಸರಿ, ಕೈ ನೋವು, ಅದಕ್ಕೆ ಬೇಗ ಹೊರಡ್ಬೇಕು ನಾನು. ಒಂದು 5 ನಿಮಿಷ ಇರು, ಯಾಕಂಗೆ ಆಡ್ತಾ ಇದೀಯಾ? ಹೊರಡೋಣ. ಓಕೆ, ಹಿಂಗೆ ನಿಂತ್ಕೋ. ಈ ಕಡೆ ಹಾಗೆ. ಏನು ವಿಚಿತ್ರ ಆಡ್ತಾ ಇದೆಯಾ? ಏನು ವಿಚಿತ್ರ ಏನಿಲ್ಲ. ಇಲ್ಲ ಇಲ್ಲ, ನಿನಗೆ ಇಲ್ಲಿ ನಿಂತ್ಕೋ. ಏನಿಲ್ಲ, ನಿಜ ನಿಜ. ಏನಿಲ್ಲ ಏನಿಲ್ಲ, ಹೇಳ್ತೀನಿ ಇಲ್ಲಿ ನಿಂತ್ಕೋ ಬಾ. ಇಲ್ಲೇ ನಿಂತ್ಕೋ. ನಿನಗೆ ಇವತ್ತೊಂದು ಸರ್ಪ್ರೈಸ್ ಇದೆ. ಹೌದಾ? ಹಾಂ, ಏನು ಗೊತ್ತಾ? ನಿನಗೆ ಕಾಣದೇ ಇರೋ ಥರ ನಾನಲ್ಲಿ ನೋಡಲಿ ಕ್ಯಾಮ್ರಾ ಇಟ್ಟಿದ್ದೀನಿ. ಸೊ ವ್ಲಾಗ್ ವಿಡಿಯೋ ಮಾಡೋಣ ಅಂತ ಶುರು ಮಾಡಿದ್ದೀನಿ. ಸೊ ಇದೇ ನಿನಗೆ ಸರ್ಪ್ರೈಸ್. ಓಹೋ, ಯಾಕೆ ಹಂಗೆ ಹೇಳಿಲ್ಲ? ಅಂದರೆ ಹಿಂಗೆ ಒಂದು ಡಿಫ್ರೆಂಟ್ ಆಗಿರಲಿ, ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಶುರು ಮಾಡಿದೆ. ಸೊ ನೋಡಲಿ ಕ್ಯಾಮ್ರಾ ಅಲ್ಲಿಟ್ಟಿದ್ದೀನಿ. ಸೊ ನಿನಗದು ಕಾಣಿಸ್ಬಾರ್ದು ಅಂತ ಫಸ್ಟೇ ಪ್ಲ್ಯಾನ್ ಮಾಡಿ ಇಟ್ಟಿದೆ. ಸೊ ಆಡಿಯನ್ಸ್ ಎಲ್ಲ ನೋಡ್ತಿರ್ತಾರೆ. ಸೊ ಇದೊಂದು ಸರ್ಪ್ರೈಸು. ಏನು ಹೇಳ್ತೀಯಾ ಇದ್ರ ಬಗ್ಗೆ? ಸೊ ವ್ಲಾಗ್ ಏನಂದರೆ, ವ್ಲಾಗ್ ಮಾಡ್ತಿರೋ ಉದ್ದೇಶ ಇಷ್ಟೇ. ನಮ್ಮದು ಈ ಎಂಟರ್ಟೈನ್ಮೆಂಟ್ ಚಾನಲ್ ಏನಿದೆ ಅದು ಚೆನ್ನಾಗಿ ಜನಗಳಿಗೆ ರೀಚ್ ಆಗಬೇಕು.
ಸೊ ಹೇಗೂ ನಾವು ನಮ್ಮ ಶಾರ್ಟ್ ಮೂವೀಸ್ ಎಲ್ಲ ಇದರಲ್ಲೇ ಹಾಕಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದೆಲ್ಲ ಜನಗಳಿಗೆ ಕನೆಕ್ಟ್ ಆಗೋದಕ್ಕೆ ಒಂದು ಬೆಸ್ಟ್ ಐಡಿಯಾ ಅಂತ ಅನ್ನಿಸ್ತು ನನಗೆ. ಸೊ ವ್ಲಾಗ್ಸ್ ನಾವು ಇನ್ಮೇಲೆ ಡೈಲಿ ಇದೇ ಥರ ನಮ್ಮ ಪ್ರಿಪ್ರೇಷನ್ಸ್ ಹೇಗಿರುತ್ತೆ, ನಾವು ಹೇಗೆ ಶೂಟ್ ಮಾಡ್ತೀವಿ ಅದನ್ನೆಲ್ಲ ಜನಗಳಿಗೆ ತೋರಿಸೋಣ ಅನ್ನೋ ಒಂದು ಉದ್ದೇಶದಿಂದ ಮಾಡಿರೋದು. ಸೊ ಬಟ್ ಅವ್ರಿಗೆ ಹೇಗೆ ಸರ್ಪ್ರೈಸು, ಸೊ ನಿನಗೂ ಹಾಗೆ ಸರ್ಪ್ರೈಸ್. ಸೊ ಲೆಟ್ಸ್ ಕಂಟಿನ್ಯೂ. ನಾನು ಸಡನ್ ಆಗಿ ಹೇಳಿದ್ ನಾನೇನು ಮಾತಾಡ್ತೀನಿ. ಅವನು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾನೆ, ಅವ್ನಿಗೆ ಗೊತ್ತೇ ಇರಲಿಲ್ಲಲ್ಲ, ಸೊ ಶಾಕ್ ಆಗಿದ್ದಾನೆ. ಓಕೆ, ಸೊ ಅದೇ ನಮ್ಮದು ಮೇಯ್ನ್ ಈಗ ಮೂವಿ ಗೋಮೂತ್ರ ಶೂಟ್ ಆಗಿದೆ ಹಾಕೊಂಡಿರೋದು. ಓ ಕರೆಕ್ಟ್, ಇದು ನಿಮ್ಗೆ ತೋರಿಸ್ಬಾರ್ದು ಅಂದ್ಕೊಂಡೆ, ಬಟ್ ಅದ್ರಲ್ಲಿ ವಾಯ್ಸ್ ಗೊತ್ತಾಗುತ್ತಲ್ಲ, ಚೆನ್ನಾಗಿ ಕೇಳಿಸ್ಲಿ ಅಂತ ಹೇಳಿ ಹಾಕ್ಕೊಂಡಿದ್ದೆ. ಸೊ ಹೇಗೂ ರೀಲ್ಸ್ಗೆ ಅಂತ ರೆಡಿ ಆಗಿದ್ನಲ್ಲ, ಅದಕ್ಕೆ ರೆಡಿ ಆಗಿದ್ದೀನಿ ಅಂತ ಅಂದ್ಕೊಳ್ಳಿ ಅಂತ ಹಾಕ್ಕೊಂಡಿದ್ದೆ. ಓಕೆ, ಸೊ ನೆಕ್ಸ್ಟ್ ಹೇಳು, ಇದ್ರ ನಮ್ಮದು ಪ್ರಿಪ್ರೇಷನ್ ಎಲ್ಲ ಹೇಗಿರುತ್ತೆ ಅಂತ ನಾನು ನಿಂದು ಲೈವ್ ಹೇಗಿರ್ತೀಯ ನೀನು ಅಂತ ತೋರಿಸೋದಕ್ಕೆ ಮಾಡಿರೋವಂಥದ್ದು. ಓಕೆ, ನನಗೇನಿಲ್ಲ, ಅವ್ನು ಸ್ವಲ್ಪ ಶೈ ಆಗೋದು ಜಾಸ್ತಿ. ಓಕೆ, ಸರಿ, ಮತ್ತೆ ಹೊರಡೋಣ. ಓಕೆ, ಓಕೆ ಸರಿ, ನಾನು ನನ್ನ ಫ್ರೆಂಡ್ಸ್ಗೆ ಹಾಗೆ ಇಲ್ಲ ಮಾಡಿಲ್ಲ, ಆನಲ್ಲೇ ಇದೆ. ಸೊ ಫ್ರೆಂಡ್ಸ್, ಓಕೆ, ನಾವಿಬ್ಬರು ಈಗ ರೀಲ್ಸ್ ಶೂಟ್ ಮಾಡೋಕ್ಕೆ ಹೊರಡ್ತೀವಿ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಸೊ ಈ ಒಂದು ಚಿಕ್ಕ ಬ್ಲಾಗಿಗೆ ನಿಮ್ಮ ಸಪೋರ್ಟ್ ಇರಲಿ, ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಸೊ ಈಗ ರಿಶ್ನ ಕರ್ಕೊಂಡು ರೀಲ್ಸ್ ಶೂಟ್ ಮಾಡೋಕ್ಕೆ ಹೊರಡಬೇಕು. ಸೈನಿಂಗ್ ಆಫ್ ರಶ್ಮಿ ವಿಜಯ ಆ್ಯಂಡ್ ರಿಶ್. ಬಾಯ್.